ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೀಫಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹುಡುಗಿ ಹೊಸ ಅಡುಗೆ ಅಂತ. ಇವತ್ತು ನಾನು ಮಟನ್ ಸಾಂಬಾರನ್ನು ಮಾಡೋ ರೆಸಿಪಿನ ತೋರಿಸ್ತಿದ್ದೀನಿ. ಈ ರೆಸಿಪಿನ ಎಂಡ್ ತನಕ ನೋಡಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಂತಹ ಹೊಸ ಅಡುಗೆ ರೆಸಿಪಿನ ನಾನು ತರ್ತಿರ್ತೀನಿ. ಫ್ರೆಂಡ್ಸ್, ಮೊದಲು 3 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಈರುಳ್ಳಿ 2 ಕಾಯಿನ ತುರ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೋಬೇಕು. ಅದಾದಮೇಲೆ 2 ಚಕ್ಕೆ, 2 ಲವಂಗ, 2 ಏಲಕ್ಕಿ ಹಾಕೋಬೇಕು. ಒಂದು ಜಾರ್ನಲ್ಲಿ ತುರ್ಕೊಂಡಿದ್ವಲ್ಲ ಕಾಯಿ, ಅದನ್ನು ಹಾಕೋಬೇಕು ಮತ್ತು ಟೊಮ್ಯಾಟೊ ಹಾಕೋಬೇಕು. ಇನ್ನೊಂದು ಜಾರಲ್ಲಿ ಮಿಕ್ಕಿರ್ತವೆಲ್ಲ ಪದಾರ್ಥಗಳು, ಈರುಳ್ಳಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು, ಗ್ರೈಂಡ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಕುಕ್ಕರಲ್ಲಿ 2 ಟೀ ಸ್ಪೂನ್ ಆಯಿಲ್ ಹಾಕಬೇಕು. ಅದಾದಮೇಲೆ ಗ್ರೈಂಡ್ ಮಾಡಿದ್ವಲ್ಲ ಆ ಚಿಕ್ಕ ಜಾರಲ್ಲಿ 1 ಟೀ ಸ್ಪೂನ್ ಹಲ್ದಿ ಹಾಕಬೇಕು, 1 ಟೀ ಸ್ಪೂನ್ ಕಾರಿಯಾಂಡರ್ ಪೌಡರ್ ಹಾಕಬೇಕು. ನೆಕ್ಸ್ಟು 3 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಫ್ರೆಂಡ್ಸ್, ಇವಾಗ ಕುಕ್ಕರಲ್ಲಿ ಎಣ್ಣೆ ಹೀಟ್ ಆದಮೇಲೆ ಮಸಾಲೆ ಮಿಕ್ಸ್ ಮಾಡಿದ್ವಲ್ಲ ಆ ಮಸಾಲೆನೆಲ್ಲ ಕುಕ್ಕರಲ್ಲಿ ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ, ಅದರಲ್ಲಿರೋ ವಾಸನೆ ಎಲ್ಲ ಹೋಗಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಅದನ್ನು ಹೀಟ್ ಮಾಡ್ಕೋಬೇಕು, ಕುದಿಯಂಗೆ ಮಾಡ್ಕೋಬೇಕು. ನಂತರ ಮಸಾಲೆ ಕುದಿದಾದ್ಮೇಲೆ ಮಟನ್ ಹಾಕೋಬೇಕು. ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಆ ಮಟನ್ ಹಾಕಿ ಮತ್ತೆ ಮಟನ್ ಹಾಕೋಬೇಕು. ನಂತರ ಅದನ್ನು 5 ಮಿನಿಟ್ಸು ಮಿಕ್ಸ್ ಮಾಡಿ, ಮಟನ್ನ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಆ ಮಸಾಲೆ ಅಂಟ್ಕೋ ಹಾಗೆ ಸೌಟಲ್ಲಿ ತಿರುಗಿಸ್ಬೇಕು ಫ್ರೆಂಡ್ಸ್. ಅದಾದಮೇಲೆ ಮತ್ತೆ 5 ಮಿನಿಟ್ಸ್ ಅದನ್ನು ಹಾಗೆಯೇ ಬಿಡಬೇಕು ಮೀಡಿಯಮ್ ಸ್ಲಿಮ್ಮಲ್ಲಿ. ಫ್ರೆಂಡ್ಸ್, ಇವಾಗ ಬಾಯ್ಲ್ ಆದಮೇಲೆ 2 ಲೋಟ ನೀರು ಹಾಕೋಬೇಕು. ಅದನ್ನು ಮತ್ತೆ ಸೌಟಲ್ಲಿ ತಿರುಗಿಸ್ಬೇಕು ಸ್ವಲ್ಪ. ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಷಲ್ ತಗೋಬೇಕು. ಫ್ರೆಂಡ್ಸ್, ವಿಷಲ್ ಬಂದಾದಮೇಲೆ ಇವಾಗ 5 ಮಿನಿಟ್ಸ್ ಬಿಟ್ಟು ಕುಕ್ಕರನ್ನು ತೆಗೀರಿ. ಹಿಂದೆನೇ ತೆಗಿಬೇಡಿ, 5 ಮಿನಿಟ್ಸ್ ಆದಮೇಲೆ ತೆಗೀರಿ. ಹೇಗೆ ಮಟನ್ ಕುದೀತಾ ಇದೆ ನೋಡಿ ಫ್ರೆಂಡ್ಸ್, ಸೂಪರಾಗಿ ಕಾಣಿಸ್ತಿದೆ ಅಲ್ವಾ. ನಂತರ ಇವಾಗ ಅದನ್ನು ಫ್ರೆಂಡ್ಸ್, ಇವಾಗ ಅದರಲ್ಲಿ ಬೀನೀಸು ಅಥವಾ ನುಗ್ಗೆಕಾಯಿ ಅಥವಾ ಆಲೂಗಡ್ಡೆ ಯಾವುದಾದ್ರೂ ಒಂದು ಮಟನ್ ಸಾರಲ್ಲಿ ಹಾಕಿ, ಯಾವುದಾದ್ರೂ ಒಂದು ಆಪ್ಷನಲ್, ಅದು ಯಾವ್ದು ಬೇಕು ಮನೇಲಿ ಯಾವುದಿದೆ ಅದನ್ನು ಹಾಕ್ಬೋದು. ಆಲೂಗಡ್ಡೆ ಹಾಕಿದ್ರು ಮಟನ್ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. ಇವಾಗ ನಮ್ಮ ಮನೇಲಿ ಇವಾಗ ಬೀನೀಸ್ ಇತ್ತು, ಅದಕ್ಕೆ ಬೀನೀಸ್ ಹಾಕಿದ್ದೀನಿ. ಬೀನೀಸ್ ಕಾಳು ದಪ್ಪದ್ದು ಬರುತ್ತಲ್ಲ ಅದು. ನಂತರ ಅದಾದಮೇಲೆ ಇವಾಗ ಸೌಟಲ್ಲಿ ಒಂದು ಸ್ವಲ್ಪ ಕುಕ್ಕರಲ್ಲಿರೋ ಎಲ್ಲ ಐಟಮನ್ನು ತಿರುಗಿಸಿ, ಅದಾದಮೇಲೆ ಇವಾಗ ಕುದಿಯೋಕ್ಕೆ 5 ಮಿನಿಟ್ಸ್ ಮತ್ತೆ ಬಿಡಿ. ಮತ್ತೆ 5 ಮಿನಿಟ್ಸ್ ಅದನ್ನು ಕುದಿಯೋಕೆ ಬಿಡಿ ಫ್ರೆಂಡ್ಸ್. ಯಾಕಂದರೆ ಇವಾಗ ಇದು ಹಾಕಿದ್ವಲ್ಲ ಕಾಳು ಮತ್ತು ಬೀನೀಸು ಕಾಳು, ಅದಕ್ಕೆ ಒಂದು ಸ್ವಲ್ಪ ಕುದಿಯೋಕೆ ಬಿಡಬೇಕು. ಅದಕ್ಕೆ 5 ಮಿನಿಟ್ಸು ಕುದಿದಾದ್ಮೇಲೆ ಫ್ರೆಂಡ್ಸ್, ಇವಾಗ ಫಸ್ಟೇ ರುಬ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಟೊಮ್ಯಾಟೊ ಮತ್ತು ಕಾಯಿದು ಪೇಸ್ಟು, ಅದನ್ನು ಹಾಕಿ ಸ್ವಲ್ಪ 5 ಮಿನಿಟ್ಸ್ ಮತ್ತೆ ಅದನ್ನು ಕುದಿಯೋಕೆ ಬಿಡಬೇಕು ಫ್ರೆಂಡ್ಸ್. ಅದರಲ್ಲಿರುವ ಟೊಮ್ಯಾಟೊ ವಾಸನೆ ಎಲ್ಲ ಹೋಗಬೇಕಂದ್ರೆ ಆ ಥರ 5 ಮಿನಿಟ್ಸ್ ಬಿಡಬೇಕು. ನಂತರ ಸ್ವಲ್ಪ ಸೌಟಲ್ಲಿ ಆಡಿಸಿ 1 ಗ್ಲಾಸ್ ವಾಟರ್ ಹಾಕಿ ಫ್ರೆಂಡ್ಸ್. ಮತ್ತೆ ಅದನ್ನು ತಿರುಗಿಸಿ. 10 ಮಿನಿಟ್ಸ್ ಹಾಗೆಯೇ ಸಾಂಬಾರನ್ನ ಕುದಿಯೋಕೆ ಬಿಡಿ ಫ್ರೆಂಡ್ಸ್. 10 ಮಿನಿಟ್ಸ್ ಆದಮೇಲೆ ಫ್ರೆಂಡ್ಸ್ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆದಮೇಲೆ ಮತ್ತೆ ಒಂದು ವಿಷಲ್ ತೊಗೋಬೇಕು. ವಿಷಲ್ ತಗೊಂಡಾದ್ಮೇಲೆ ನಮ್ಮ ಮಟನ್ ಸಾಂಬಾರು ರೆಡಿ ಆಯಿತು. ರೆಡಿಯಾಗಿರೋ ಮಟನ್ ಸಾಂಬಾರನ್ನು ತೆಗೆದು ಬೌಲಲ್ಲಿ
ಇವಾಗ ರೆಡಿ ಆಯಿತು. ಅದನ್ನು ಅನ್ನದ ಜೊತೆ ತಿನ್ನಿ. ಸೂಪರ್ ಆಗಿರೋ ಮಟನ್ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇದು ನಂದು ಫಸ್ಟ್ ಯೂಟ್ಯೂಬ್ ವಿಡಿಯೋ ಆದ್ದರಿಂದ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನನ್ನ ಯೂಟ್ಯೂಬ್ ಚಾನಲ್ನ. ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ. ನಿಮಗೆ ಮತ್ತೆ ಯಾವ್ಯಾವ ರೆಸಿಪಿ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿರಿಯಾನಿ ರೆಸಿಪಿನೂ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅದನ್ನು ಮಾಡ್ತೀನಿ ನನ್ನ ಚಾನಲಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.